ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವೀಕೆಂಡ್ ಆಯಿತಾ. ಯೂಶ್ವಲಿ ನಾನು ವೀಕೆಂಡಲ್ಲಿ ಬೇಗ ಅಂತೂ ಎದ್ದೇಳೋದೇ ಇಲ್ಲ. ಐ ನಾಟ್ ಅ ಮಾರ್ನಿಂಗ್ ಪರ್ಸನ್. ಅಟ್ಲೀಸ್ಟ್ ಒಂದು 9 ಹಾಗೆ ಎದ್ದಿದ್ದೀನಿ. ಬಟ್ ಇವತ್ತು ಒಂದು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ನಾನು. ಬಿಕಾಸ್ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಒಂದು ಸ್ಪಾಟಿಗೆ ಹೋಗೋಣ ಅಂತ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಆ ಸ್ಪಾಟ್ನ ನೋಡಿದ್ದಾರೆ, ನಾನು ನೋಡಿಲ್ಲ. ಅವ್ರಿಗೆ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ತುಂಬ ಆಸೆ ಇದೆ ಆಯಿತಾ. ಸೊ ಅದಕ್ಕೆ ಹೇಳಿದ್ರು ಒಂದು ದಿವಸ ಬೇಗ ಎದ್ಬಿಟ್ಟು ನಾವು ಅಲ್ಲಿಗೆ ಹೋಗೋಣ ಅಂತ. ಸೊ ಟುಡೇ ಇಸ್ ದ್ಯಾಟ್ ಒಂದು ದಿನ. ಸೊ ಇವತ್ತು ಬೇಗ ಎದ್ಬಿಟ್ಟು ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಜೊತೆ. ನಾವು ಇವಾಗ ಹೊರಟ್ವಿ. ಬಟ್ ನೋಡಿ, ಬೆಂಗಳೂರಲ್ಲಿ ಬೆಳಗ್ಗೆ ಯಾರು ಎದ್ದೇಳೋದೇ ಇಲ್ಲ ನೋಡಿ. ಅಟ್ಲೀಸ್ಟ್ ಬಿಕಾಸ್ ಇಲ್ಲಿ ಫುಲ್ ಖಾಲಿ ಇದೆ ಆಯಿತಾ. ರೋಡ್ ಫುಲ್ ಖಾಲಿ ಇದೆ. ಸೊ ನಾನು ಮತ್ತು ನಮ್ಮ ಹಸ್ಬೆಂಡ್ ಕೊಡ್ತೀವಿ. ರೋಡ್ಸ್ ಫುಲ್ ಖಾಲಿ. ಅದೇ ನೀವು ಸಂಜೆ ಹೊತ್ತಿಗೆ ಬನ್ನಿ ಅಂತೆ, ಫುಲ್ ಟ್ರಾಫಿಕ್ ಇರ್ತದೆ ಅಲ್ಲ ಪಜ್ಜು. ಓಕೆ, ಸೊ ನಾವು ಇವಾಗ ಈ ಸ್ಪಾಟಿಗೆ ಬಂದ್ವಿ. ಹಾಂ, ಎಂತ ಹೌದಾ? ಸೊ ತೋರಿಸ್ತೀನಿ ರೀ. ಮೊಮೆಂಟ್ ಆಫ್ ಟ್ರೂತ್. ಅಲ್ಲಿ ಹೋಗೋಣ, ಆ ಕಡೆ ಜನ ತುಂಬ ಇದೆ. ಓಯ್ ನೋಡಿ ನೋಡಿ ಎಷ್ಟು ಪಾರಿವಾಳಗಳಿವೆ. ಇದೇ ನಮ್ಮದು ಸ್ಪಾಟ್ ಆಯಿತಾ. ಅಲ್ಲಿ ನೋಡಿ ಎಷ್ಟು ಪಿಜನ್ಸ್ಗಳಿವೆ. ಸೊ ಇದನ್ನು ನೋಡಲಿಕ್ಕೆ ನಾವು ಬಂದ್ವಿ ನೋಡಿ. ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕೂತೆ. ಅದೇ ಒಂದು ಸ್ವಲ್ಪ ಹೊತ್ತಾದಮೇಲೆ ಬಂದರೆ ಈ ಫುಲ್ ಖಾಲಿ ಇರುತ್ತೆ. ಇವಾಗ ಮಾತ್ರ ಇದೆ ಅದು. ನೋಡಿ ಎಷ್ಟು ಚೆನ್ನಾಗಿದೆ. ದಿಸ್ ಇಸ್ ದಟ್ ಸ್ಪಾಟ್. ಹಸ್ಬೆಂಡ್ ಹ್ಯಾಸ್ ಎ ಟ್ಯಾಲೆಂಟ್ ಆಫ್ ಕಾಲಿಂಗ್ ಪಿಜನ್. ಮಾಡಿ ಅದು ಮಾಡಿ ಅದು. ಇಲ್ಲಿ ಫುಲ್ ಖಾಲಿ ಇತ್ತು ಆಯಿತಾ. ಇವಾಗ ನೋಡಿ ಎಷ್ಟು ಬಂತು. ಬನ್ನಿ ಇಬ್ರು ಹಾಕೋಣ. You want that? Put it here. Just throw it. Just throw it now. Yeah, it's loving the grain. So next time when you come, you get the grains and come. So that it can eat. Hey, dal chawal. Dal chawal. It got finished there? You get dal chawal? Yeah. Oh. So she's having fun. Do you need some more? ಸೊ ನಾವು ಗ್ರೈನ್ ಎಲ್ಲ ಹಾಕಿದ್ವಿ ಆಯಿತಾ. ಏನಂದರೆ ಇವಾಗ ಅಲ್ಲೊಂದು ಗಾರ್ಡ್ ಪಟಾಕಿ ಬರ್ಸ್ಟ್ ಮಾಡಿದ್ರೆ ಆಯಿತಾ. ಸೊ ಎಲ್ಲ ಪಾರಿವಾಳ ಓಡೋಯ್ತು ನೋಡಿ. ತೋರಿಸ್ತೀವಿ. ಪಟಾಕಿ ಇಫೆಕ್ಟ್ ನೋಡಿ, ಫುಲ್ ಖಾಲಿ ಆಯಿತು, ಎಲ್ಲ ಓಡೋಯ್ತು. ಸೊ ಒಂದು ಮೇ ಬಿ ಅವರು ಎವ್ರಿ ಟೈಮ್ ಹಾಗೇನೆ ಮಾಡ್ತಾರಾ ಅಂತ. ಪಟಾಕಿ ಒಂದು ಹೊಡೆದ ತಕ್ಷಣ ಅದು ಹೋಗುತ್ತಲ್ಲ. ಮೇ ಬಿ ಇನ್ನೂ ನೆಕ್ಸ್ಟ್ ಮಾರ್ನಿಂಗೇ ಬರುತ್ತಾ ಅಂತಲ್ಲ. ಈವ್ನಿಂಗು ಬರುತ್ತಾ? ಓ, ಚೆನ್ನಾಗಿದೆ. ಚೆನ್ನಾಗಿತ್ತಲ್ಲ ಪಜ್ಜು? ಐ ಥಿಂಕ್ ನಾವು ಇನ್ನೊಂದು ಸ್ವಲ್ಪ ಬೇಗ ಬರಬೇಕಿತ್ತ ಅಂತಲ್ಲ. ಬಿಕಾಸ್ ಇವಾಗ ಪಾರಿವಾಳ ಹಾರೋಯ್ತು. ಐ ಥಿಂಕ್ ಅಟ್ಲೀಸ್ಟ್ ಫಾರ್ 10 ಮಿನಿಟ್ಸ್ ಸಿಗ್ತಾ ನಮಗೆ. ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೊತ್ತು ಆಟ ಆಡ್ಬೋದಿತ್ತು. ಸೊ ಇವಾಗ ಎಲ್ಲ ಉಪ್ಪು ಓಡೋಯ್ತು. ಓಕೆ, ಇನ್ನೊಂದು ಸತಿ ಬರೋಣ ಅಲ್ಲ ನಾವು. ಚೆನ್ನಾಗಿರುತ್ತೆ. ಅರ್ಲಿ ಮಾರ್ನಿಂಗ್ ಬರಬೇಕು. ದ ಪ್ರಾಬ್ಲಮ್ ಈಸ್ ವೇಕಿಂಗ್ ಅಪ್ ಇನ್ ದ ಮಾರ್ನಿಂಗ್, ವಿಚ್ ಇಸ್ ಡಿಫಿಕಲ್ಟ್. ದಿಸ್ ಇಸ್ ಅವರ್ ಗಾಡಿ, ನೋ? ಹಾಂ, ಓಕೆ ದೆನ್ ಬಾಯ್.
ನಾವು ಇವಾಗ ಮನೆಗೆ ಬಂದ್ವಿ, ಬಟ್ ಒಂದು ಸ್ವಲ್ಪ ಕೆಲಸ ಐತೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು, ತುಂಬ ಹಸಿವಾಗ್ತೈತೆ. ಏನಂದರೆ ನಮ್ಮ ಗಂಡಂದು ಅಕ್ಕ ಮತ್ತು ಭಾವ ಬರ್ತಾ ಇದ್ದಾರೆ, ಮತ್ತು ನಮ್ಮ ನೀಸ್ನು. ಸೊ ಅವ್ರಿಗೆ ಅಡುಗೆ ಮಾಡಬೇಕು, ಅದಕ್ಕೆ ಇನ್ನು ಅಡುಗೆ ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತೆ ನಂದು. ಓಕೆ, ಅಷ್ಟೇ. ಹಾಯ್ ಎಲ್ರಿಗೂ. ಸೊ ನಾನು ಆಗ ಹೇಳಿದೆ ಅಲ್ಲ, ನಮ್ಮದು ಅಕ್ಕ ಭಾವ ಬರ್ತಾ ಇದ್ದಾರೆ ಮನೆಗೆ ಅಂತ. ಸೊ ನಾನು ಅಡುಗೆ ಎಲ್ಲ ಮಾಡಿ ಆಯಿತಾ. ಸೊ ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಅಡುಗೆ ಮಾಡಿದ್ದೆ. ವೈಟ್ ರೈಸ್ ಮಾಡಿದ್ದೆ, ಆಮೇಲೆ ಬೆಂಡೆಕಾಯಿ ಗೊಜ್ಜು, ದೆನ್ ಮಂಗ್ಳೂರು ಸ್ಟೈಲ್ದು ಕಡಲೆಕರಿ ಮಾಡಿದ್ದೆ, ಆಮೇಲೆ ಇದು ಸಾಂಬಾರು ಬೇಯ್ತಾ ಇದೆ. ಆಮೇಲೆ ಈ ಕಡೆ ನಾನು ಬೀನ್ಸ್ನ ಬಾಯ್ಲ್ ಮಾಡಿ ಇಟ್ಟಿದ್ದೆ. ನಮ್ಮ ಸೈಡ್ದು ಹಲಸಿನ ಹಣ್ಣುದು ಪಾಪಡ್ ಸಿಗ್ತದೆ ಆಯಿತಾ. ಅದು ತುಂಬ ಚೆನ್ನಾಗಿರ್ತದೆ. ಇಟ್ ಇಸ್ ಸಮ್ ಮೋರ್ ಲೈಕ್ ಸ್ವೀಟ್ ಆ್ಯಂಡ್ ಇಟ್ ಇಸ್ ಸಮಥಿಂಗ್ ನೈಸ್. ಐ ಜಸ್ಟ್ ಲವ್ ಇಟ್ ಬಿಕಾಸ್ ಇಟ್ಸ್ ಫ್ರಮ್ ಮ್ಯಾಂಗ್ಳೂರ್, ದಟ್ಸ್ ವೈ ಐ ಲೈಕ್ ಇಟ್. ನಾನು ಇಲ್ಲಿ ಬಂದಾಗ ಎಲ್ಲರಿಗೂ ಟ್ರೈ ಮಾಡ್ತೀನಿ. ಯೂಶ್ವಲಿ ನಾವು ಬಂದಾಗ ಇಲ್ಲಿ ಮಸಾಲ ಪಾಪಡ್ ಮಾಡ್ತೀವಿ. ಸೊ ಇವತ್ತು ವಿ ಆರ್ ಗನ ಮೇಕ್ ದೆಮ್ ಟ್ರೈ ದ ಹಲಸಿನ ಹಣ್ಣು ಪಾಪಡ್. ಅದನ್ನು ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಲ್ಲ ಆಯಿತಾ, ರೋಸ್ಟ್ ಮಾಡೋದು. ನಾನು ನಿಮಗೆ ಮತ್ತೆ ತೋರಿಸ್ತೀನಿ ವಿಡಿಯೋದಲ್ಲಿ. ನಾನು ಆಗ ಹೇಳಿದೆ ಅಲ್ಲ, ನಾನು ರೋಸ್ಟೆಡ್ ಪಾಪಡ್ ಮಾಡ್ತೀನಿ ಅಂತ. ಸೊ ನೋಡಿ ತೋರಿಸ್ತೀನಿ. 2 ಆಲ್ರೆಡಿ ಮಾಡಿ ಇಟ್ಟಿದ್ದೀವಿ, ತೋರಿಸ್ತೀನಿ ರೀ. ಆಲ್ರೆಡಿ ಆಗಿದೆ. ಹೀಗೆ ವಿದೌಟ್ ಆಯಿಲ್ ಪಾಪಡ್. ಮಾಡಿ ನಂದು ಗಂಡ ಮಾಡ್ತಿದ್ದಾರೆ. ನನಗೆ ಸಹ ಬರ್ತದೆ, ಬಟ್ ನಾನು ಹೊತ್ತಾಗ್ತೀನಿ ಅಂತ ಅವ್ರು ಮಾಡ್ತಿದ್ದಾರೆ. ಬಿಕಾಸ್ ವಿ ಹ್ಯಾವ್ ಗೆಸ್ಟ್ ಕಮಿಂಗ್. ಇವರೇ ಹೊತ್ತಾಕ್ಸಿದ್ರು. ಅದು ಬೇಡ ಬಿಡಿ, ನಾವು ತಿನ್ನೋಣ. ಅಂದರೆ ಗೆಸ್ಟಿಗೆ ಚೆನ್ನಾಗಿ ಕೊಡ್ಬೇಕಲ್ಲ. ಅದೇ ಅಂತ ಅದು ಒಂದು ಡೈಲಾಗ್ ಇದೆಲ್ಲ, ಅತಿಥಿ ದೇವೋ ಭವ. ಸೊ ಅತಿಥಿಗೆ ಚೆನ್ನಾಗಿ ಕೊಡಬೇಕು. ನಾವು ಸುಟ್ಟೋಗಿ ತಿಂದ್ರೂ ಪರವಾಗಿಲ್ಲ. ಎಕ್ಸಾಕ್ಟ್ಲಿ. ನೀ ಸುಟ್ಟು ತಿನ್ನಿ, ನಾನು ಚೆನ್ನಾಗಿ ತಿಂತೀನಿ. ಓಕೆ. ನೋಡಿ ಹೀಗೆ ಮಾಡಬೇಕು. ಇನ್ನೊಂದು ತೋರಿಸ್ತೀನಿ, ಇದು ಸರಿ ಬಂದಿಲ್ಲ, ಅದು ಹರಿದು ಹೋಗಿದೆ, ಅದು ಬೇಡ. ಇದು ಮಾಡಿ. ಬಿಕಾಸ್ ಇದರಲ್ಲಿ ನೋಡಿ ಆಯಿಲು ಇಲ್ಲ, ಚೆನ್ನಾಗಿ ಅದು ಬರ್ನ್ ಸ್ಮೆಲ್ ಚೆನ್ನಾಗಿ ಬರ್ತದಲ್ಲ ತಿನ್ನುವಾಗ. ನಾವು ಆಲ್ಮೋಸ್ಟ್ ಪಾಪಡ್ ಹೀಗೇನೆ ಮಾಡೋದು. ನೋಡಿ ನನ್ನ ಗಂಡ ಎಷ್ಟು ಚಂದ ಮಾಡ್ತಾ ಇದ್ದಾರೆ. ನೋಡಿ ಎಲ್ಲ ಆಯ್ತು. ಇನ್ನು ಲಾಸ್ಟ್ ಅಲ್ಲೊಂದಾದರೆ ಪರ್ಫೆಕ್ಟ್. You know that burnt smell gives that smoky barbecue effect in the papad. ಆಯ್ತಾ ಅಂತಲ್ಲ. ನೋಡಿ ಹೀಗೆ ಮಾಡ್ತೇವೆ. An easy way to eat. If you are craving for papad and you don't want to eat a deep fried papad, then you can do this. Okay, bye. ಓಕೆ. ಸೊ ಎಂತ ಗೊತ್ತಾ, ನಾವು ಊಟ ಎಲ್ಲ ಮಾಡಿದ್ವಿ, ಚೆನ್ನಾಗಿತ್ತು. ನಾವು 2 ಬಗೆ ಮಾಡಿದ್ವಿ, 4-5 ಬಗೆ ಮಾಡಿದ್ದೆ ನಾನು. ಹಾಗೆ ಅಕ್ಕನೂ ಒಂದು ಸ್ವಲ್ಪ ಜುಣ್ಕ, ಸೊಪ್ಪು ಕರಿ, ಆಮೇಲೆ ಖಾರ, ಉತ್ತರ ಕರ್ನಾಟಕ ಖಾರ ಎಲ್ಲ ತೊಗೊಂಡು ಬಂದಿದ್ರು. ಸೊ ಅದನ್ನೆಲ್ಲ ಊಟ ಮಾಡಿಬಿಟ್ಟು ಚಿಲ್ ಮಾಡಿದ್ವಿ, ನಗಡಿದ್ವಿ, ಮಾತಾಡಿದ್ವಿ, ಫುಲ್ ಟೈಮ್ ಪಾಸ್ ಮಾಡಿದ್ವಿ. ಇವಾಗ ಸಂಜೆ ಟೀ ಕುಡಿದು ಇವಾಗ ನಾವು ಒಂದು ಸ್ವಲ್ಪ ಹೊರಗೆ ಹೋಗುವ ಅಂತ. ಇಲ್ಲಿ ಎಂತ ಗೊತ್ತಾ, ನಾವು ನಮ್ಮ ಮನೆಗೆ ಯಾರಾದರೂ ಬಂದರೆ ನಾವು ಅವರನ್ನು ನಮ್ಮದೊಂದು ಥೈಲ್ಯಾಂಡ್ ಅಂತ ಹೇಳ್ತೀವಿ, ಮಿನಿ ಥೈಲ್ಯಾಂಡ್ ಅಂತ. ಸೊ ನಮ್ಮದು ಸ್ಟ್ರೀಟ್ ಇದೆ ಆಯಿತಾ. ಇಟ್ ಲುಕ್ಸ್ ಲೈಕ್ ಎಕ್ಸಾಕ್ಟ್ಲಿ ಲೈಕ್ ಥೈಲ್ಯಾಂಡಲ್ಲಿ. ತುಂಬ ಜನ ಇರ್ತಾರೆ, ತುಂಬ ಸ್ಟ್ರೀಟ್ಸ್ ಇದೆ, ಫುಡ್ ಇದೆ, ಆಮೇಲೆ ಏನಾದರೂ ಐಟಮ್ ಬೇಕಂದ್ರೆ ಐಟಮ್ಸ್ ಇದೆ. ಸೊ ನಾವು ಯೂಶ್ವಲಿ ಅಲ್ಲಿ ಹೋಗ್ತಾನೆ ಇರ್ತೀವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಅಂತೂ ವೀಕೆಂಡಲ್ಲಿ ಹೋಗ್ತಾನೆ ಇರ್ತೀವಿ ಅಲ್ಲಿ. ಸೊ
ಸೊ ನಮ್ಮ ಮನೆಗೆ ಯಾರಾದರೂ ಬಂದರೆ ನಾವು ಅವರನ್ನು ಕರ್ಕೊಂಡು ಹೋಗ್ತೀವಿ. ಸೊ ಹಾಗೆಯೇ ಇವತ್ತು ನಮ್ಮದು ಅಕ್ಕ ಭಾವ ಬಂದಿದ್ದಾರಲ್ಲ, ಸೊ ಅದಕ್ಕೆ ನಾವು ಅವರನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಇವಾಗ ರೆಡಿ ಆಗ್ತಿದ್ದಾರೆ. ಸೊ ನಾವೂ ಹೋಗ್ತಿದ್ದೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬನ್ನಿ. ಇವಾಗ ನಾವು ನಮ್ಮ ಥೈಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಿದ್ದೀವಿ ನಮ್ಮ ಗೆಸ್ಟ್ನ. ಏನು ಹೇಳ್ತೀರಾ? ಎಂತ ಆ್ಯಕ್ಚುಲಿ ಈ ಪ್ಲೇಸ್ಗೆ ನಾವು ಆಲ್ಮೋಸ್ಟ್ ಕರ್ಕೊಂಡು ಹೋಗಿದ್ದೀವಿ ಇವ್ರನ್ನ. ಬಟ್ ಟೇಕಿಂಗ್ ದೆಮ್ ಅಗೇನ್. ನೋಡಿ, ಇದೇ ನಮ್ಮದು ಥೈಲ್ಯಾಂಡ್ ಸ್ಟ್ರೀಟ್. ಇಟ್ ಡಸಂಟ್ ಲುಕ್ ಲೈಕ್ ಥೈಲ್ಯಾಂಡ್, ಬಟ್ ವಿ ಕನ್ಸಿಡರ್ ದಿಸ್ ಆಸ್ ಅ ಥೈಲ್ಯಾಂಡ್ ಸ್ಟ್ರೀಟ್. ಹಾಗೆಯೇ ಅಲ್ಲಿ ಏನು ಬೇಕಾದಿದೆ, ಶಾಪಿಂಗ್ ಬೇಕಾದರೆ ಶಾಪಿಂಗ್ಗೆ, ಸಾರಿ, ಬಟ್ಟೆಗಳು, ಆಮೇಲೆ ವುಲನ್ದು ಕ್ರೋಶೆಟ್ಸ್ ಇದೆ, ಏನು ಬೇಕಾದಿದೆ. ತಿನ್ಲಿಕ್ಕೂ ಎಷ್ಟು ಬೇಕು ಅಷ್ಟಿದೆ. ಆಮೇಲೆ ಹಾಗೆಯೇ ನಾವು ಪೈನಾಪಲ್ನು ತೊಗೊಂಡ್ವಿ ತಿನ್ನಲಿಕ್ಕೆ ಅಂತ. ಆಮೇಲೆ ಅಲ್ಲಿ ಕುಶಾಲ್ಸಿಂದು ಒಂದು ಜ್ಯುವೆಲ್ರಿ ಶಾಪ್ ಇತ್ತಾಯ್ತಾ. ಸೊ ಅಲ್ಲಿಗೆ ತುಂಬ ಬ್ಯೂಟಿಫುಲ್ಲಾಗಿ ಜ್ಯುವೆಲ್ರಿಗಳು ಇತ್ತು. ಸೊ ವಿ ವಾಂಟೆಡ್ ಟು ಸಿ ಹೌ ದ ಜ್ಯುವೆಲ್ರಿ ಆರ್. ಅದಕ್ಕೆ ನಾವು ಹೋಗಿದ್ವಿ. ಸೊ ನೋಡಿ, ಇದು ಕಡಾನು ತುಂಬ ಬ್ಯೂಟಿಫುಲ್ ಆಗಿತ್ತು. ಆಮೇಲೆ ಜುಮ್ಕಾ ಟ್ರೈ ಮಾಡಿದೆ ನಾನು, ಅದೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಕಮ್ಮಿ ಬಜೆಟ್ಗೆ ನಿಮಗೆ ಜ್ಯುವೆಲ್ರಿ ಬೇಕಿದ್ದರೆ ಇಲ್ಲಿ ಬರ್ಬೋದು ನಿಮಗೆ. ಆಮೇಲೆ ಹಾಗೆಯೇ ಅಕ್ಕನಿಗೆ ಹೋಳಿಗೆ ಮನೆಯಿಂದ ಹೋಳಿಗೆ ಟ್ರೈ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಅಲ್ಲಿ ಬಂದು ನಾವು ಕಾಯಿ ಹೋಳಿಗೆ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ನಾನು ಹೋಳಿಗೆ ತಿಂದಿರಲಿಲ್ಲ, ಐ ವಾಂಟೆಡ್ ಟು ಈಟ್ ಪಾನಿಪುರಿ. ಅದಕ್ಕೆ ನಾವು ಪಾನಿಪುರಿನೂ ತಿಂದ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಶಾಪಿಂಗ್ ಏನಿಲ್ಲ, ಸ್ವಲ್ಪ ತಿನ್ಕೊಂಡೆಲ್ಲ ಬಂದ್ವಿ ನಾವು. ಇವಾಗ ನಮ್ಮದು ಓವರ್ ನೈಟ್ ಸ್ಟೇ ಆಗ್ತಿದೆ. ಸೊ ನೋಡೋಣ ಏನು ಮಾಡ್ತೀವಿ ಅಂತ. ಊನೋ ಕಾರ್ಡ್ಸ್ ಎಲ್ಲ ತಂದಿದ್ದೀವಿ ಆಡಬೇಕು ಅಂತ. ನೋಡೋಣ ಆಡ್ತೀವೋ ಇಲ್ವೋ. ಆಡ್ತೀವ ನಾವು ಊನೋ? ನೀನು ಆಡ್ತೀಯ? ಮೂವಿ ನೋಡಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಮೂವಿ ನೋಡುವ. ಇನ್ನೇ ಏನಾಯ್ತಂದರೆ ನಾವು 3 ಗಂಟೆ ತನಕ ಮೂವಿ ನೋಡ್ತಾ ಇದ್ದೀವಿ ಆಯಿತಾ. ಮೂವಿ ನೋಡೋದು, ತಿನ್ನೋದು, ಆಮೇಲೆ ಗೇಮ್ಸ್ ಆಡೋದು ಎಲ್ಲ ಮಸ್ತ್ ಮಜಾ ಮಾಡಿದ್ವಿ ನಾವು. ಸೊ ಆಮೇಲೆ ಮಲಗಿದೆ ಲೇಟ್ ಆಗಿತ್ತಾ. ಸೊ ಅದಕ್ಕೆ ನಾವು ಎದ್ದೇಳೋದು ಲೇಟ್ ಆಗಿತ್ತು. ಎದ್ದೇಳ್ಬಿಟ್ಟು ನಮ್ಮದು ಬ್ರೇಕ್ಫಾಸ್ಟ್ ಮಾಡಿ ಸ್ನಾನ ಗಿನ ಎಲ್ಲ ಆಗಿಬಿಟ್ಟು ಗುಡ್ ಗರ್ಲ್ ಥರ ರೆಡಿ ಆಗಿಬಿಟ್ಟು ಇವತ್ತು ಏನು ಪ್ಲ್ಯಾನ್ ಅಂದರೆ, ಆಲ್ಸೋ ನಿನ್ನೆ ಗರ್ಲ್ ಫ್ರೆಂಡ್ಸ್ ಡೇ ಇತ್ತು, ಇಂಟರ್ನ್ಯಾಷನಲ್ ಗರ್ಲ್ ಫ್ರೆಂಡ್ ಡೇ. ಟು ಆಲ್ ದ ಬ್ಯೂಟಿಫುಲ್ ವುಮೆನ್ ಔಟ್ ದೇರ್, ಹ್ಯಾಪಿ ಗರ್ಲ್ ಫ್ರೆಂಡ್ಸ್ ಡೇ. ಆಮೇಲೆ ನೆನ್ನೆ ಹೇಳಿಕ್ಕೆ ನಂಗೆ ಮರ್ತೋಯ್ತು ಆಯಿತಾ. ಸೊ ಇವತ್ತು ಹೇಳ್ತಿದ್ದೀನಿ. ಆ್ಯಂಡ್ ಇವತ್ತು ಫ್ರೆಂಡ್ಶಿಪ್ ಡೇ. ಸೊ ಆಲ್ ದ ಬ್ಯೂಟಿಫುಲ್ ಪೀಪಲ್ ದೇರ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಐ ನೋ ಫ್ರೆಂಡ್ಶಿಪ್ ಅಂದರೆ ಒಂದು ಡಿಫ್ರೆಂಟ್ ಏನು ಹೇಳ್ತಾರೆ, ಡಿಫ್ರೆಂಟ್ ಮೀನಿಂಗ್ ಇರುತ್ತೆ ಎಲ್ರಿಗೂ. ಸೊ ಕೆಲವರಿಗೆ ಅವ್ರದ್ದು ಚೈಲ್ಡ್ಹುಡ್ ಫ್ರೆಂಡ್, ಕಾಲೇಜ್ ಫ್ರೆಂಡ್, ಆಫೀಸ್ ಫ್ರೆಂಡ್ಸ್, ಹಸ್ಬೆಂಡ್ ಫ್ರೆಂಡ್ ಆಗಿರ್ತಾರೆ. ಸೊ ನನಗೆ ನನ್ನ ಹಸ್ಬೆಂಡ್ ಇಸ್ ಮೈ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಆಲ್ಸೋ ನನ್ನ ಆಫೀಸಲ್ಲಿ ನಂದು ಕೆಲವರು ಫ್ರೆಂಡ್ಸ್ ಇದ್ದಾರೆ. ಲೈಕ್ ಐ ಹ್ಯಾವ್ ಫೌಂಡ್ ಅ ಬ್ಯೂಟಿಫುಲ್ ಗರ್ಲ್ ಫ್ರೆಂಡ್ಸ್ ಆಫ್ ಮೈನ್. ಸೊ ಐ ಹ್ಯಾವ್ ಕೆಪ್ ದೆಮ್ ಕ್ಲೋಸ್. ಸೊ ಹಾಗೆಯೇ ನಿಮಗೂ ಇರ್ತಾರೆ. ಸೊ ಡು ನಾಟ್ ಫರ್ಗೆಟ್ ಟು ವಿಶ್ ದೆಮ್. ಆಮೇಲೆ ಇವಾಗ ಎಂತಂದರೆ ರೆಡಿ ಆಗಬೇಕು. ನಾವೆಲ್ಲ ಊಟ ಮಾಡಲಿಕ್ಕೆ ಅಂತ ಹೊರಗೆ ಹೋಗ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ವೀಕಿಂದ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಸೊ ಶ್ರಾವಣ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನ್ ವೆಜ್ ತಿನ್ನಬೇಕು ಅಂತ. ಆ್ಯಕ್ಚುಲಿ ನಾವು ಮಂಗಳೂರಲ್ಲಿ ಶ್ರಾವಣ ನಾನ್ ವೆಜ್ ಎಲ್ಲ ತಿನ್ನೋದೆಲ್ಲ ಮಾಡಲ್ಲ ಆಯಿತಾ. ಬಟ್ ಇವಾಗ ನಾನು ಬೆಳಗಾಂ ಸೈಡ್ಗೆ ಮದುವೆ ಆಗಿದ್ದೀನಲ್ಲ, ಅದಕ್ಕೆ ಅಲ್ಲಿ ಫಾಲೋ ಮಾಡ್ತಾರೆ ಶ್ರಾವಣ ಎಲ್ಲ. ಸೊ ಆವಾಗ ನನಗೆ ನಾನ್ ವೆಜ್ ತಿನ್ನೋದಿರಲ್ಲ. ಅದಕ್ಕೆ ವಿ ಆರ್ ಆಲ್ ಗೋಯಿಂಗ್ ಟು ಈಟ್ ಸಮ್ ಗುಡ್ ನಾನ್ ವೆಜ್ ಫುಡ್. ಅದಕ್ಕೆ ನಾವೆಲ್ಲ ಹೊರಗೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಜೊತೆ. ಇವಾಗ ನನಗೆ ರೆಡಿನೂ ಆಗಬೇಕು, ಹೋಗಲೂ ಬೇಕು. ಬನ್ನಿ. ನಂದು ರೆಡಿ ಆಯಿತು. ಸಿಂಪಲಾಗಿ ಮೇಕಪ್ ಮಾಡಿದ್ದೀನಿ ನಾನು. ಸೊ ಇವಾಗ ಊಟ ಹಸಿವಾಗ್ತಿದೆ. ಇಲ್ಲೇ ಒಂದು ಅಕ್ಷತಾ ಅಂತ ಒಂದು ರೆಸ್ಟೋರೆಂಟ್ ಇದೆ ಆಯಿತಾ. ಸೊ
ಅಲ್ಲಿ ಚೆನ್ನಾಗಿ ನಾಟಿ ಕೋಳಿ ಊಟ ಸಿಗುತ್ತೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಏನೇನು ತಿಂತೀನಿ ಅಂತ. ಇದೇ ನಮ್ಮದು ಫೇಮಸ್ ಅಕ್ಷತಾ ತಂದೂರಿ ನಾಟಿ ಸ್ಟೈಲ್ ರೆಸ್ಟೋರೆಂಟ್. ಸೊ ಇಲ್ಲಿಗೆ ಬಂದುಬಿಟ್ಟು ಫಸ್ಟ್ ನಮಗೆ ಪ್ಲೇಸ್ ಹುಡುಕ್ಬೇಕು ನೋಡಿ, ಅಷ್ಟು ಕ್ರೌಡ್ ಇರುತ್ತೆ. ಆಮೇಲೆ ಇಲ್ಲೇನಂದರೆ ಸೆಲ್ಫ್ ಸರ್ವಿಸ್ ಇರೋದು. ಸೊ ನಮ್ದು ಏನೆಲ್ಲ ಆರ್ಡರ್ ಇದೆ ಅದೆಲ್ಲ ನಾವು ತಂದುಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ ನನ್ನ ಹಸ್ಬೆಂಡ್ಗೆ ಮತ್ತು ಭಾವನಿಗೆ. ಅವರೇ ಪಾಪ ಕೌಂಟರ್ ಹತ್ರ ನಿಂತುಬಿಟ್ಟು ಎಲ್ಲ ಆರ್ಡರ್ಸ್ನ ತಂದಿದ್ರು. ನಾವು ಚಿಕನ್ ಬಿರಿಯಾನಿ ಟ್ರೈ ಮಾಡಿದ್ವಿ, ಆಮೇಲೆ ಮಟನ್ ಬಿರಿಯಾನಿ ಟ್ರೈ ಮಾಡಿದ್ವಿ, ಮುದ್ದೆ ಟ್ರೈ ಮಾಡಿದ್ವಿ, ಆಮೇಲೆ ಕಬಾಬ್ ಮತ್ತು ವಿಂಗ್ಸ್. ಸೊ ಎಲ್ಲನೂ ಚೆನ್ನಾಗಿತ್ತು. ಆಮೇಲೆ ಊಟ ಅಂತೂ ಫುಲ್ ನಾಟಿ ಸ್ಟೈಲಾಗಿ ತುಂಬ ಚೆನ್ನಾಗಿತ್ತು. ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ. ವೆಯ್ಟಿಂಗ್ ಅಂತೂ ಅಟ್ಲೀಸ್ಟ್ ಹಾಫ್ ಆ್ಯನ್ ಅವರ್ ಬೇಕು. ನೀವು ಬಿರಿಯಾನಿ ತೊಗೊಳ್ಳೋದು ಇದ್ದರೆ ಉಂಟಲ್ಲ, ಬಿರಿಯಾನಿ ಕಬಾಬ್ ಬೇಗನೆ ಬರುತ್ತೆ, ಬಿಕಾಸ್ ಆಲ್ರೆಡಿ ಮಾಡಿರ್ತಾರೆ. ನಿಮ್ದು ಆರ್ಡರ್ ಒಂದು ಸ್ವಲ್ಪ ಬೇರೆ ಥರ ಇದ್ದರೆ, ಇವಾಗ ಮುದ್ದೆ ಮಟನ್ ಸಾರು, ಮುದ್ದೆ ಚಿಕನ್ ಸಾರು, ಆಮೇಲೆ ವಿಂಗ್ಸ್ ಹಾಗೆಲ್ಲ ನೀವು ಆರ್ಡ್ರ್ ಮಾಡಿದ್ರೆ ವೆಯ್ಟಿಂಗ್ ಟೈಮ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈವನ್ ಫ್ರೈಡ್ ರೈಸ್ ತೊಗೊಂಡ್ರು ವೆಯ್ಟಿಂಗ್ ಟೈಮ್ ಜಾಸ್ತಿನೇ ಇರುತ್ತೆ. ಸೊ ನೋಡ್ಬಿಟ್ಟು ಆರ್ಡರ್ ಮಾಡಿ. ಬಟ್ ಇಫ್ ಯು ವಾಂಟ್ ಟು ಟ್ರೈ ಅಥೆಂಟಿಕ್ ನಾಟಿ ಸ್ಟೈಲ್ ಬಿರಿಯಾನಿ, ಯು ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಟ್ರೈ. ನಮ್ಮದು ಊಟ ಮುಗೀತು. ಇವಾಗ ಪಾನ್ ತಿನ್ಲಿಕ್ಕೆ ಬಂದ್ವಿ. ಮಸಾಲ ಪಾನ್. ನಿಮಗೆ ಪಾನ್ ಅಂದರೆ ಇಷ್ಟನಾ? ನನಗೆ ಓಕೆ ಒಮ್ಮೊಮ್ಮೆ ಇಷ್ಟ ಆಗ್ತದೆ, ಒಮ್ಮೊಮ್ಮೆ ಇಲ್ಲ. ಇವತ್ತು ಟ್ರೈ ಮಾಡೋಣ. ನಾನ್ ವೆಜ್ ಊಟ ಆದಮೇಲೆ ಪಾನ್ ಇಸ್ ಕಂಪಲ್ಸರಿ. ಸೊ ವಿ ಆರ್ ಈಟಿಂಗ್ ಪಾನ್. ಈಗ ಊಟ ಆದಮೇಲೆ ನಾವು ವಾಕ್ ಮಾಡ್ತಾ ಇದ್ದೀವಿ. ಊಟ ಫುಲ್ ಹೆವಿ ಆಗಿದೆ. ನಾನ್ ವೆಜ್ ಊಟ ಎಂತ ಗೊತ್ತು, ಸ್ವಲ್ಪ ತಿಂದರೆ ಸಹ ಹೆವಿ ಆಗ್ತದೆ. ಹಾಗಂತ ಹೇಳ್ಬಿಟ್ಟು ನಾವು ಸ್ವಲ್ಪ ತಿಂದಿಲ್ಲ, ನಾವು ಸರಿಯಾಗಿ ತಿಂದಿದ್ದೀವಿ. ಹೊಟ್ಟೆ ಫುಲ್ ಆಗಿದೆ. ಸೊ ವಿ ಆರ್ ವಾಕಿಂಗ್ ನಾವು. ಮನೆಗೆ ಬಂದ್ವಿ, ಎಲ್ಲ ಕೆಲಸ ಮುಗೀತು, ಊಟ ಮುಗೀತು, ವಾಕ್ ಮುಗೀತು. ಇವಾಗ ನಮ್ಮದು ಗೆಸ್ಟು ಹೋಗ್ತಾರೆ. ಓಕೆ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್. ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಬಾಯ್.